ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಅಮೇರಿಕಾಗೆ ಸುಳ್ಳು ಹೇಳಿದ್ರ ಇಸ್ರೇಲ್ ಪ್ರಧಾನಿ. 3 ಅಧ್ಯಕ್ಷರು ಒಪ್ಪದ ಯುದ್ಧವನ್ನು ಟ್ರಂಪ್ ಒಪ್ಪಿದ್ಯಾಕೆ? ಇಸ್ರೇಲ್ನ ಸುಳ್ಳಿನ ಕಂತೆಯನ್ನು ಬಿಚ್ಚಿಟ್ಟಂಥ ಅಮೇರಿಕದ ಮಾಜಿ ಅಧಿಕಾರಿ. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಫೆಬ್ರವರಿ 28ಕ್ಕೆ ಇಸ್ರೇಲ್ ಮತ್ತು ಅಮೇರಿಕ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡುತ್ತೆ. ಜೊತೆಗೆ ದಾಳಿ ಮಾಡಿದಂಥ ಒಂದೇ ದಿನದ ಅಂತರದಲ್ಲಿ ಇರಾನ್ನ ಸರ್ವೋಚ್ಚ ನಾಯಕರಾಗಿದ್ದಂಥ ಅಯತುಲ್ಲಾ ಅಲಿ ಖಮೇನಿಯವರನ್ನು ಹತ್ಯೆ ಕೂಡ ಮಾಡುತ್ತೆ. ಆ ಹಂತಕ್ಕೆ ಇಸ್ರೇಲ್ ತಾನು ಮಾಡಬೇಕಿದ್ದಂಥ ಒಂದು ಉದ್ದೇಶವನ್ನು ಕೇವಲ ಒಂದೇ ದಿನದಲ್ಲಿ ಸಾಧಿಸಿ ತೋರಿಸುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇಸ್ರೇಲ್ ಮತ್ತು ಅಮೇರಿಕ ಮಾಡಿದಂಥ ಈ ಕುತಂತ್ರದ ಯುದ್ಧಕ್ಕೆ ತಲೆಬಾಗದಂಥ ಇರಾನ್ ಇಂದಿಗೂ ಕೂಡ ಸೆಡ್ಡು ಹೊಡಿತಾನೆ ಬಂದಿದೆ. ಆ ಸೆಡ್ಡು ಯಾವ ಲೆಕ್ಕದಲ್ಲಿ ಮಿತಿಮೀರಿ ಹೋಗಿದೆ ಅಂದರೆ, ಇಡೀ ಪ್ರಪಂಚವಿದೀಗ ಆರ್ಥಿಕ ನೆಲೆಗಟ್ಟಿನಲ್ಲಿ ನಲುಗುವಂಥ ಪರಿಸ್ಥಿತಿಗೆ ಬಂದು ಮುಟ್ಟಿದೆ. ಜೊತೆಗೆ ಇಡೀ ವಿಶ್ವಕ್ಕೆ ಸರಬರಾಜು ಆಗ್ತಾ ಇರುವಂಥ ತೈಲಕ್ಕೆ ಸಂಕಷ್ಟ ಆಗಿದೆ. ಜೊತೆಗೆ ಹಾರ್ಮೋಜ್ ಎನ್ನುವಂಥ ಜಲಸಂಧಿ ಇಡೀ ಪ್ರಪಂಚಕ್ಕೆ ದೊಡ್ಡ ಕಂಟಕವಾಗಿ ಮಾರ್ಪಟ್ಟಿದೆ. ಇದು ಒಂದು ಕತೆ. ಇಲ್ಲಿಯ ತನಕ ಯುದ್ಧದ ಕಥೆ ಆಯಿತು. ಆದರೆ ಸತತ 15 ವರ್ಷದಿಂದ ಇಸ್ರೇಲ್ ಪ್ರಧಾನಮಂತ್ರಿ ಆಗಿರುವಂಥ ಬೆಂಜಮಿನ್ ನೆತನ್ಯಾಹು ಅವರು ಅಮೆರಿಕದ ಪ್ರತಿಯೊಬ್ಬ ಅಧ್ಯಕ್ಷರೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ರು. ಅದೇನೆಂದರೆ, ನಾವಿಬ್ಬರೂ ಸೇರಿ ಇರಾನ್ ಮೇಲೆ ದಾಳಿ ಮಾಡಬೇಕು. ಇರಾನ್ ಅಂದರೆ ಅದು ದೊಡ್ಡ ಕೆಟ್ಟ ರಾಷ್ಟ್ರ, ನಮ್ಮ ಮೇಲೆ ಯಾವ ಬೇಕಾದರೂ ಕೂಡ ಪರಮಾಣು ಯುದ್ಧವನ್ನು ಮಾಡ್ಬೋದು. ಹಾಗಾಗಿ ಅಲ್ಲಿನ ಒಂದು ಆಡಳಿತವನ್ನು ಬದಲಾವಣೆ ಮಾಡಬೇಕು. ಅಲ್ಲಿದ್ದಂಥ ಸರ್ವೋಚ್ಚ ನಾಯಕರಾಗಿದ್ದಂಥ ಅಯತುಲ್ಲಾ ಖಮೇನಿಯವರನ್ನು ಹೇಗಾದರೂ ಮಾಡಿ ನಾವು ಡಿಸ್ಕ್ರಿಮಿನೇಷನ್ ಮಾಡಬೇಕು, ಅಂದರೆ ಅವ್ರನ್ನ ಸಾಯಿಸಬೇಕು, ಅಥವಾ ಅಲ್ಲಿ ಆಡಳಿತವನ್ನು ಬದಲಾವಣೆ ಮಾಡಬೇಕು, ಅಲ್ಲಿ ಒಂದು ಸರ್ಕಾರ ಬರಬೇಕು. ಹಾಗೆ ಮಾಡಬೇಕಂದ್ರೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡಬೇಕೆನ್ನುವಂಥ ಒಂದು ಮನವಿಯನ್ನು ಈ ಹಿಂದೆ ಇದ್ದಂಥ ಅಮೆರಿಕದ 3 ಅಧ್ಯಕ್ಷರಿಗೂ ಕೂಡ ಪದೇ ಮನವಿಯನ್ನು ಮಾಡ್ತಾ ಇದ್ರು. ಆದರೆ ಆ 3 ಅಧ್ಯಕ್ಷರು ಅಂದರೆ ಬುಷ್ ಆಗಿರ್ಬೋದು, ಒಬಾಮಾ ಆಗಿರ್ಬೋದು ಮತ್ತು ಬೈಡನ್ ಆಗಿರ್ಬೋದು, ಆ 3 ವ್ಯಕ್ತಿಗಳು ಕೂಡ ಇಲ್ಲ, ಶಾಂತಿ ಮುಖಾಂತರ ಬಗೆಹರಿಸೋಣ, ಶಾಂತಿಗೆ ಮತ್ತು ಟೈಮ್ ಇದೆ ಅನ್ನುವಂಥ ಮಾತನ್ನು ಹೇಳಿ ಇಸ್ರೇಲ್ನ ಮನವಿಯನ್ನು ತಿರಸ್ಕಾರ ಮಾಡ್ತಾ ಇದ್ರು. ಆದರೆ ಕೊನೆಗೂ ಒಂದು ಹಂತಕ್ಕೆ ಮಿತಿಮೀರಿ ಪದೇ ಮನವಿಯನ್ನು ಮಾಡಿ ಹೇಗೋ ಮಾಡಿ ಟ್ರಂಪ್ ಅವರ ಮನವನ್ನು ಒಲಿಸೇ ಬಿಡ್ತಾರೆ. ಹಾಗಾಗಿ ಟ್ರಂಪ್ ಅವರ ಈ ಯುದ್ಧ ಇದೀಗ ಇರಾನ್ ಮೇಲೆ ದೊಡ್ಡ ಪರಿಣಾಮವನ್ನು ಬೀರ್ತಾ ಇದೆ. ಆದರೆ ಇದರ ಹಿಂದೆ ಅತ್ಯಂತ ದೊಡ್ಡದಂಥ ಕಟು ಸತ್ಯ ಇದೆ ಎನ್ನುವುದು ಕೂಡ ಇದೀಗ ಅಮೆರಿಕದ ಮಾಜಿ ಅಧಿಕಾರಿಯಾಗಿದ್ದಂಥ ಅಥವಾ ವಿದೇಶಾಂಗದ ಮಾಜಿ ಕಾರ್ಯದರ್ಶಿಯಾಗಿದ್ದಂಥ ಜಾನ್ ಕೆರಿ ಅವರು ಒಂದು ಶೋಲಿಂದ ದ ಲೇಟ್ ಶೋ ವಿತ್ ಸ್ಟೀಫನ್ ಎನ್ನುವಂಥ ಒಂದು ಟಿವಿ ಕಾರ್ಯಕ್ರಮದಲ್ಲಿ ಈ ಇಸ್ರೇಲ್ನ ಈ ಕುತಂತ್ರದ ಎಳೆಯನ್ನು ಇಡಿಯಾಗಿ ಬಿಚ್ಚಿಟ್ಟಿದ್ದಾರೆ. ಅವರು ಹೇಳುವ ಪ್ರಕಾರ ಈ ಹಿಂದೆ ಅಂದರೆ ಬುಷ್, ಒಬಾಮಾ ಮತ್ತು ಬೈಡನ್ ಅವರಿಗೂ ಕೂಡ ಇಸ್ರೇಲ್ನ ಅಧ್ಯಕ್ಷರಾದಂಥ ಬೆಂಜಮಿನ್ ನೆತನ್ಯಾಹು ಅವರು ಮನವೊಲಿಸುವಂಥ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ರು. ನೀವು ಇದು ಒಂದು ಕಥೆ. ಆದರೆ ನೋಡಿ, ಬೆಂಜಮಿನ್ ನೆತನ್ಯಾಹು ಅವರು ಇಸ್ರೇಲ್ನ ಪ್ರಧಾನಮಂತ್ರಿ ಆಗಿ ಎಷ್ಟು ವರ್ಷ ಆಯಿತು, ಯಾವ್ಯಾವ ವರ್ಷ ಯಾವ್ಯಾವ ಅಮೆರಿಕದ ಅಧ್ಯಕ್ಷರಿಗೆ ಮನವೊಲಿಸುವಂಥ ಪ್ರಕ್ರಿಯೆ ಮಾಡಿದೆ ಎನ್ನುವುದನ್ನು ನೋಡ್ತಾ ಇದ್ದರೆ, ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು 1996ರಿಂದ 99 ತನಕ ಮೊದಲ ಅವಧಿಗೆ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಅದಾದ ನಂತರ ಸರಿಸುಮಾರು 9 ವರ್ಷಗಳ ಕಾಲ ಬೇರೆಯವರ ಅಧ್ಯಕ್ಷರಾಗಿರ್ತಾರೆ. ಆಗ ಅವರು ಯಾವುದೇ ಒಂದು ಚಟುವಟಿಕೆ ಆಗಲ್ಲ, ಏನು ಮಾಡಲಿಕ್ಕೆ ಆಗಿರಲಿಲ್ಲ, ಯಾಕಂದರೆ ಅವರು ಪ್ರಧಾನಮಂತ್ರಿ ಆಗಿರಲಿಲ್ಲ. ಆದರೆ ಅವರು ಎರಡನೇ ಹಂತಕ್ಕೆ 2009ರಿಂದ 2021 ತನಕ ಎರಡನೇ ಅವಧಿಗೆ ಸರಿಸುಮಾರು 12 ವರ್ಷಗಳ ಕಾಲ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಆ ಸಮಯದಲ್ಲಿ ಇದ್ದಂಥ ಅಂದರೆ 2001ರಿಂದ 2009 ತನಕ ಅಮೇರಿಕದ 43ನೇ ಅಧ್ಯಕ್ಷರಾಗಿದ್ದಂಥ ಬುಷ್ ಅವರು ಇರ್ತಾರೆ. ಬುಷ್ ಅವರು ಕೂಡ 2009 ಕಳೆದು ಮನೆ ಹೋಗುವ ಟೈಮ್, ಒಂದು ಅಧಿಕಾರ ಮುಗಿಯುವಂಥ ಟೈಮ್, ಅಂಥ ಟೈಮಲ್ಲಿ ಬುಷ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಗಷ್ಟೇ ಬುಷ್ ಅವರ ಆಡಳಿತ ಕೊನೆಯ ಆಗುವಂಥದ್ದಿರುತ್ತೆ. ಆಗಷ್ಟೇ ತನ್ನ ಎರಡನೇ ಅವಧಿಗೆ ಇಸ್ರೇಲ್ನ ಪ್ರಧಾನಿಯಾಗಿ ಬೆಂಜಮಿನ್ ನೆತನ್ಯಾಹು ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ. ಅಧಿಕಾರ ಸ್ವೀಕಾರ ಮಾಡಿದಂಥ ಕೆಲವೇ ತಿಂಗಳಲ್ಲಿ ಬುಷ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ, ಇಲ್ಲ, ನಾವೆಲ್ಲ ಸೇರಿ ಈಗಾಗಲೇ ಇರಾನ್ ಮೇಲೆ ಯುದ್ಧ ಮಾಡಬೇಕಾಗಿದೆ, ಇಲ್ಲ ಅಂದರೆ ಇರಾನ್ ನಮ್ಮ ಇಬ್ಬರ ಮೇಲೂ ಕೂಡ ಪ್ರತಿದಾಳಿಯನ್ನು ಮಾಡ್ಬೋದು ಮತ್ತು ಅವರು ಈ ನ್ಯೂಕ್ಲಿಯರ್ ವೆಪನನ್ನು ಮಾಡುವಂಥ ಹಂತದಲ್ಲಿ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಬುಷ್ ಅವರು ಹೇಳ್ತಾರೆ, ಇಲ್ಲ, ಮತ್ತೂ ಟೈಮ್ ಇದೆ, ಶಾಂತಿ ಮಾತುಕತೆಗೆ ಮತ್ತೂ ಟೈಮ್ ಇದೆ, ಆ ಮುಖಾಂತರ ನಾವು ಬಗೆಹರಿಸಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಾದ ಕೆಲವೇ ದಿನಗಳಲ್ಲಿ ಅವರು ಅಧಿಕಾರ ಮುಗಿಯುತ್ತೆ. ಅದಾದ ನಂತರ ಬರ್ತಾರೆ 2009ರಿಂದ 2017 ತನಕ
ಒಬಾಮಾ ಅವರು ಅಮೆರಿಕದ 44ನೇ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ಆಗಲೂ ಕೂಡ ಮತ್ತೆ ಇಸ್ರೇಲ್ನ ಅಧ್ಯಕ್ಷರಾದಂಥ ಬೆಂಜಮಿನ್ ನೆತನ್ಯಾಹು ಅವರು ಒಬಾಮಾ ಅವರಿಗೆ ಕಾಲ್ ಮಾಡಿ ಹೇಳ್ತಾರೆ, ಇಲ್ಲ ನಾವು ಹೇಗಾದರೂ ಮಾಡಿ ಈ ಟರ್ಮ್ ಆದರೂ ಕೂಡ ನಾವು ಇರಾನ್ ಮೇಲೆ ದಾಳಿ ಮಾಡಬೇಕು, ಇಲ್ಲ ಅಂದರೆ ಅವರು ನ್ಯೂಕ್ಲಿಯರ್ ವೆಪನ್ನ ಸಂಗ್ರಹ ಮಾಡ್ತಾರೆ, ನ್ಯೂಕ್ಲಿಯರ್ ಶುದ್ಧೀಕರಣ ಮಾಡ್ತಾರೆ ಮತ್ತು ಅವರು ಪರಮಾಣು ಶಕ್ತಿಯಾಗಿ ಹೊರಹೊಮ್ಮುತ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗೂ ಕೂಡ ಅವರು ಒಪ್ಪಲ್ಲ. ಅದಾದ ನಂತರ 2017ರಿಂದ 2021 ತನಕ ಟ್ರಂಪ್ ಅವರು ಅಧಿಕಾರಕ್ಕೆ ಬರ್ತಾರೆ. ಆದರೆ ಟ್ರಂಪ್ ಅವರಿಗೆ ಮತ್ತು ಈ ಹಿಂದೆ ಇದ್ದಂಥ 2 ಅಧ್ಯಕ್ಷರು ಅಂದರೆ ಬುಷ್ ಆಗಿರ್ಬೋದು, ಒಬಾಮಾ ಅವರಿಗೆ ಒಂದು ಡಿಫರೆನ್ಸ್ ಇರುತ್ತದೆ. ಏನಂದರೆ ಆ ಇಬ್ಬರೂ ಕೂಡ 2001ರಿಂದ 2009 ತನಕ ಅಧಿಕಾರದಲ್ಲಿದ್ದಂಥ ಬುಷ್ ಅವರು ಇರಾಕ್ ಮೇಲೆ ದಾಳಿ ಮಾಡ್ತಾರೆ. ಆಗ ಸದ್ದಾಮ್ ಹುಸೇನ್ ಎನ್ನುವಂಥ ಒಬ್ಬ ಸರ್ವಾಧಿಕಾರಿಯನ್ನು ಹತ್ಯೆ ಮಾಡ್ತಾರೆ. ಅದಾದ ನಂತರ 2009ರಿಂದ 2017 ತನಕ ಒಬಾಮಾ ಇರ್ತಾರೆ. ಅವರು ಅಫ್ಘಾನ್ ಮೇಲೆ ದಾಳಿ ಮಾಡ್ತಾರೆ. ಬಿನ್ ಲಾಡನ್ ಎನ್ನುವಂಥ ಕ್ರೀಮೆಯನ್ನು ಹೊಡೆದು ಹಾಕ್ತಾರೆ. ಹಾಗಾಗಿ ಈ ಅಮೆರಿಕದ ಯುದ್ಧ ನೀತಿಯಿಂದ ಬೇಸತ್ತಂತ ಟ್ರಂಪ್ ಅವರು ಹೇಳ್ತಾರೆ, ನಮ್ಮ ಅಮೆರಿಕಾದ ಆರ್ಥಿಕತೆ ಸದೃಢವಾಗಿ ಇರಬೇಕಂದ್ರೆ ನಾವು ಯಾರ ಮೇಲೂ ಕೂಡ ಯುದ್ಧ ಮಾಡಬಾರ್ದು ಎನ್ನುವಂಥ ಕಾರಣಕ್ಕಾಗಿ ಅಫ್ಘಾನ್ನಲ್ಲಿದ್ದಂಥ ತನ್ನ ಸೇನೆಯನ್ನು ವಾಪಸ್ ಕಳಿಸ್ಕೊಳುತ್ತೆ. ಬೇರೆ ಬೇರೆ ದೇಶದಲ್ಲಿದ್ದಂಥ ಕೆಲವೊಂದು ಸೈನ್ಯವನ್ನು ವಾಪಸ್ ಕಳಿಸ್ಕೊಳುತ್ತೆ. ತಾನು ಯುದ್ಧ ಮಾಡಲ್ಲ, ಯುದ್ಧ ಬೇಕಾದ್ರೆ ನಿಲ್ಲಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದಾಗ ಎಲ್ಲೋ ಒಂದು ಕಡೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರಿಗೆ ಇವರನ್ನು ಕಾಂಟ್ಯಾಕ್ಟ್ ಮಾಡೋದು ಸ್ವಲ್ಪ ತಪ್ಪು, ಇವರು ಮಾತು ಕೇಳಲ್ಲ, ಇವರು ಯುದ್ಧದ ಪರವಾಗಿಲ್ಲ ಎನ್ನುವಂಥ ಮನಗಂಡು ಮತ್ತೆ ಆ ಸುದ್ದಿಗೆ ಹೋಗಲ್ಲ. ಆದರೆ 2021ರಿಂದ 2025 ತನಕ ಟ್ರಂಪ್ ಅವರು ಅಂದರೆ ಟ್ರಂಪ್ ಅಧಿಕಾರ ಮುಗಿದ ನಂತರ ಜೋ ಬೈಡನ್ ಅಧಿಕಾರಕ್ಕೆ ಬರ್ತಾರೆ 2021ರಿಂದ 2025 ತನಕ. ಮತ್ತೆ ಆಗ 2022 ಸುಮಾರಿಗೆ 2022-23 ಸುಮಾರಿಗೆ ಮತ್ತೆ ಇಸ್ರೇಲ್ನ ಪ್ರಧಾನಿಯಾಗಿದ್ದಂಥ ಬೆಂಜಮಿನ್ ನೆತನ್ಯಾಹು ಅವರು ಮತ್ತೆ ಜೋ ಬೈಡನ್ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಈಗ ನಮಗೆ ಕಾಲ ಮಿಂಚಲಿ, ಈಗಲಾದರೂ ಕೂಡ ನಾವು ಇರಾನ್ ಮೇಲೆ ಯುದ್ಧ ಮಾಡಬೇಕು, ಇಲ್ಲಾಂದರೆ ಭಾರಿ ಕಷ್ಟ ಆಗ್ಬಿಡುತ್ತೆ, ಅವರು ನಮ್ಮ ಮೇಲೆ ದಾಳಿ ಮಾಡ್ತಾರೆ, ಯಾವ ಬೇಕಾದ್ರೂ ದಾಳಿ ಮಾಡ್ಬೋದು ಅನ್ನುವಂಥ ಮಾತನ್ನು ಹೇಳಿದಾಗ ಅಟ್ ದ ಸೇಮ್ ಟೈಮ್ ಹೇಳ್ತಾರೆ, ಇಲ್ಲ ಈಗಲೂ ಕೂಡ ನಾವು ಯುದ್ಧ ಮಾಡಬಾರ್ದು, ನಾವು ಶಾಂತಿ ಮಾತುಕತೆಯನ್ನು ಮಾಡಬೇಕು, ಹೊರತು ಯುದ್ಧದಂಥ ಕೆಟ್ಟ ಅಥವಾ ಕಠಿಣ ಕ್ರಮವನ್ನು ಕೈಗೊಳ್ಳಬಾರ್ದು ಎನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಅದಾದ ನಂತರ 2025ಕ್ಕೆ ಟ್ರಂಪ್ ಅವರು ಬರ್ತಾರೆ. ಆ ಮಧ್ಯದಲ್ಲಿ 2021ರಿಂದ 2022 ತನಕ ಬೆಂಜಮಿನ್ ನೆತನ್ಯಾಹು ಅವರು ತಮ್ಮ ಅಧಿಕಾರವನ್ನು ಕಳ್ಕೊಳ್ತಾರೆ. ಮತ್ತೆ 2022ಕ್ಕೆ ಅವರು ಮತ್ತೆ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ನೋಡಿ, ಈಗ ಅಮೆರಿಕದ ಅಧ್ಯಕ್ಷರಾಗಿ ಟ್ರಂಪ್ ಅವರಿದ್ದಾರೆ, ಜೊತೆಗೆ ಇಸ್ರೇಲ್ನ ಪ್ರಧಾನಿಯಾಗಿ ಬೆಂಜಮಿನ್ ನೆತನ್ಯಾಹು ಅವರಿದ್ದಾರೆ. ಅದರದ್ದು ಹೇಗೂ ಮನವೊಲಿಸಲು ಗೊತ್ತಿಲ್ಲ. ಅಮೆರಿಕದ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಾದಂಥ JD ವ್ಯಾನ್ಸ್ಗೆ ಒಂದು ಸಿಚುವೇಶನ್ ರೂಮಲ್ಲಿ, ಅಂದರೆ ಈ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡುವ ಮೊದಲು 28ಕ್ಕೆ ದಾಳಿ ಮಾಡುತ್ತೆ. ಆ 28ಕ್ಕೂ ಮೊದಲು ಫೆಬ್ರವರಿ 11ಕ್ಕೆ ಒಂದು ಸಿಚುವೇಶನ್ ವಾರ್ ರೂಮಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಸಿಚುವೇಶನ್ ರೂಮಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಅದೇನೆಂದರೆ ಟ್ರಂಪ್ ಅವರು ಇರ್ತಾರೆ, JD ವ್ಯಾನ್ಸ್ ಇರ್ತಾರೆ, ಜೊತೆಗೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇರ್ತಾರೆ. ಬೆಂಜಮಿನ್ ನೆತನ್ಯಾಹು ಹೇಳ್ತಾರೆ, ನಾವು ಒಂದು ದಿನ ಯುದ್ಧ ಮಾಡೋಣ, ಕೇವಲ ಒಂದೇ ವಾರದಲ್ಲಿ ಅಲ್ಲಿ ರೆಜಿಮ್ ಚೇಂಜ್ ಮಾಡಿಬಿಡೋಣ, ಅದಾದ ನಂತರ ಇಸ್ರೇಲ್ ಅಂದರೆ ಇರಾನ್ ಸಂಪೂರ್ಣವಾಗಿ ನೆಲಕಚ್ಚುತ್ತೆ ಮತ್ತು ಒಂದು ಒಳ್ಳೆಯ ಅಂದರೆ ಸರ್ಕಾರ ಆಡಳಿತಕ್ಕೆ ಬರುತ್ತೆ. ಹಾಗಾಗಿ ಒಂದು ಸರ್ಕಾರ ಬಂದರೆ ನಮಗೆ ಯಾವುದೇ ತೊಂದರೆ ಇರಲ್ಲ, ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅನ್ನುವಂಥ ಭಯ ಇರಲ್ಲ. ಹಾಗಾಗಿ ಪ್ರಾರಂಭ ಮಾಡೋಣ. ಆ ಪ್ರಾರಂಭವಾದಂಥ ಒಂದೇ ವಾರದಲ್ಲಿ ಅಲ್ಲಿ ಆಡಳಿತ ಬದಲಾವಣೆ ಮಾಡಿದರೆ, ರೆಜಿಮ್ ಚೇಂಜ್ ಮಾಡಿ ನಾವು ಯುದ್ಧವನ್ನು ಅಂತ್ಯ ಮಾಡೋಣ ಎನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಯುದ್ಧ ಪ್ರಾರಂಭವಾಗಿ 50 ದಿನ ಕಳೀತಾ ಬಂದರೂ ಕೂಡ ಇಂದಿಗೂ ಆ ಯುದ್ಧ ಮುಗ್ದಿಲ್ಲ. ಈ ಎಲ್ಲವನ್ನು ಕೂಡ ಅಮೆರಿಕದ ಮಾಜಿ ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದಂಥ ಜಾನ್ ಕೆರಿ ಅವರು ದ ಲೇಟ್ ಶೋ ವಿತ್ ಸ್ಟೀಫನ್ ಎನ್ನುವಂಥ ಕಾರ್ಯಕ್ರಮ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಇಂಥ ಯುದ್ಧಗಳು ಆಗಬಾರ್ದು. ಸುಮ್ಮನೆ ಸುಳ್ಳನ್ನು ಹೇಳಿಸಿ ನಂಬಿಸಿ ಯಾವ ದೇಶದ ಮೇಲೆ ಯುದ್ಧ ಮಾಡಬಾರ್ದು, ಅಲ್ಲಿ ಮರಿ ಮಕ್ಕಳು ಸಾಯಬಾರ್ದು. ಜೊತೆಗೆ ಅಮೆರಿಕದ ಮುಗ್ಧ ಜನರ ಮಕ್ಕಳು ಯುದ್ಧದ ನೆಪದಲ್ಲಿ ಬೇರೆ ದೇಶಗಳಿಗೆ ಹೋಗಿ ಅಟ್ಯಾಕ್ ಮಾಡಿ ಅಥವಾ ಅವರಿಂದ ಅಟ್ಯಾಕ್ ಮಾಡಿಸ್ಕೊಂಡು ಸಾಯಬಾರ್ದು ಎನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ನಾವು ಈಗಾಗಲೇ ವಿಯೆಟ್ನಾಂ ಮತ್ತು ಇರಾಕ್ ಯುದ್ಧದಿಂದ ಪಾಠ ಕಲಿತಿದ್ದೇವೆ ಅಂತ, ಅದೊಂದು ದೊಡ್ಡ ಪಾಠವಾಗಿದೆ. ನಾನು ಕೂಡ ವಿಯೆಟ್ನಾಂ ಯುದ್ಧದಲ್ಲಿ ಯೋಧನಾಗಿ ಕೆಲಸ ಮಾಡಿದೆ, ಅಲ್ಲಿ ಸಾವಿರಾರು ಜನ ಅಮಾಯಕರು ಸಾವನ್ನಪ್ಪಿದ್ರು ಎನ್ನುವಂಥ ಮಾತನ್ನು ಹೇಳ್ತಾರೆ. ನಾನು ವಿಯೆಟ್ನಾಂ ಯುದ್ಧದ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೇನೆ. ನೋಡಿ, ವಿಯೆಟ್ನಾಂ ಯುದ್ಧ ಆಗಿದ್ದು 1900 ಅಮೆರಿಕ ವಿಯೆಟ್ ಮೇಲೆ ಅಟ್ಯಾಕ್ ಮಾಡಿದ್ದು 1955ರಿಂದ 1975 ತನಕ ಒಂದು ಕೋಲ್ಡ್ ವಾರ್ ನಡೀತಾ ಇರುತ್ತೆ. ಅಮೆರಿಕ ಮತ್ತು ಚೀನಾ ರಷ್ಯಾದ ಮಧ್ಯೆ ಒಂದು ಕೋಲ್ಡ್ ವಾರ್ ನಡೀತಾ ಇರ್ತದೆ. ಚೀನಾ ಮತ್ತು ರಷ್ಯಾ ಸ್ನೇಹಿತರಾಗಿರ್ತಾರೆ. ಜೊತೆಗೆ ಅಮೆರಿಕದ ಮೇಲೆ ಅವರು ಕತ್ತಿ ಮಸಿತಾನೆ ಇರ್ತಾರೆ. ಮತ್ತೊಂದು ಕಡೆ ಅಮೆರಿಕ ಕೂಡ ಅವ್ರ ಮೇಲೆ ಕತ್ತಿ ಮಸಿತಾನೆ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ವಿಯೆಟ್ನಾಂ ತನ್ನ ಒಂದು ಅಮೆರಿಕದ ಕೆಲವೊಂದು ಇನ್ಫಾರ್ಮೇಷನನ್ನು ಚೀನಾ ಮತ್ತು ರಷ್ಯಾಕ್ಕೆ ಶೇರ್ ಮಾಡ್ತಾ ಇದೆ ಅನ್ನುವಂಥ ಅಧಿಕೃತವಾದಂಥ ಒಂದು ಸಾಕ್ಷ್ಯ ಸಿಕ್ಕ ನಂತರ ಅಮೆರಿಕ ನೇರವಾಗಿ ವಿಯೆಟ್ನಾಂ ಮೇಲೆ ಯುದ್ಧ ಮಾಡುತ್ತೆ. ಆ ವಿಯೆಟ್ನಾಂ ಮೇಲೆ ಯುದ್ಧ ಯಾವ ಲೆವೆಲಿಗೆ ಹೋಯ್ತಂದರೆ, ಅಮೆರಿಕದ 58,000
ಸೈನಿಕರು ಸಾವನ್ನಪ್ತಾರೆ. ಅಮೇರಿಕದ 58,000 ಸೈನಿಕರು ಸಾವನ್ನಪ್ತಾರೆ. ಕೋಟಿ ಕೋಟಿ ಖರ್ಚು ವೆಚ್ಚ ಆಗುತ್ತೆ. ಆರ್ಥಿಕ ಸ್ಥಿತಿ ಹದಗೆಟ್ಟತ್ತೆ. ಅದಾದ ನಂತರ 1973ರಲ್ಲಿ ಅಮೆರಿಕ ಸ್ವತಃ ಆ ಯುದ್ಧದಿಂದ ವಾಪಸ್ ಬರುತ್ತೆ. ಅದು ಒಂದು ಸಲ ಆಗುತ್ತೆ. ಇನ್ನು 2003ರಿಂದ 2011 ತನಕ ಅಮೆರಿಕ ಇರಾಕ್ ಮೇಲೆ ಯುದ್ಧ ಮಾಡುತ್ತೆ. ಅಂದರೆ ಆಪರೇಷನ್ ಇರಾಕಿ ಫ್ರೀಡಮ್ ಎನ್ನುವಂಥ ಹೆಸರಿನಲ್ಲಿ ಇರಾಕ್ ಮೇಲೆ ಯುದ್ಧ ಮಾಡುತ್ತೆ. ಅಲ್ಲಿ ಸದ್ದಾಂ ಹುಸೇನನ್ನು ಹೊಡೆದುರುಳಿಸುತ್ತೆ 2006ರಲ್ಲಿ. ಜೊತೆಗೆ ಅಲ್ಲಿ ರೆಜಿಮ್ ಚೇಂಜ್ ಮಾಡುವಂಥ ಹಠಕ್ಕೆ ಬಿದ್ದು ಆ ರೆಜಿಮ್ ಚೇಂಜ್ ಮಾಡಿದ ನಂತರ ಮತ್ತೆ 2011ರಲ್ಲಿ ಆ ಯುದ್ಧದಿಂದ ಕೂಡ ಹೊರ ಬರುತ್ತೆ, ವಿತ್ಡ್ರಾ ಮಾಡ್ಕೊಳ್ತೆ. ಆದರೆ ಅಮೇರಿಕಕ್ಕೆ ಆದ ನಷ್ಟ ಎಷ್ಟಿದೆಯಲ್ಲ, 4,400 ಅಮೇರಿಕದ ಸೈನಿಕರು ಆ ಯುದ್ಧದಲ್ಲಿ ಆ ದಾಳಿಯಲ್ಲಿ ಹತರಾಗ್ತಾರೆ. ಜೊತೆಗೆ $3 ಟ್ರಿಲಿಯನ್ ಅಮೇರಿಕಕ್ಕೆ ಸಂಕಷ್ಟ ಆಗುತ್ತೆ. ಅಂದರೆ ನಮ್ಮ ಈಗ $5 ಟ್ರಿಲಿಯನ್ ಅಂತಾರಲ್ಲ, ಅಂದರೆ $3 ಟ್ರಿಲಿಯನ್ ಅಷ್ಟು ಹಣ ವೆಚ್ಚ ಆಗುತ್ತೆ ಮತ್ತು ಅಮೇರಿಕದ ಆರ್ಥಿಕ ವ್ಯವಸ್ಥೆ ಹದಗೆಡುತ್ತೆ. ಇವೆಲ್ಲವೂ ಕೂಡ ಅಮೇರಿಕೆಗೆ ಗೊತ್ತಿರೋಂಥ ವಿಷಯ. ಆದರೂ ಕೂಡ ಇಸ್ರೇಲ್ ಈ ಎಲ್ಲದರಿಂದ ಹೊರಬಂದು JD ವ್ಯಾನ್ಸ್ ಅವರಿಗೆ ನಂಬಿಸಿ ಅಮೇರಿಕ ಮತ್ತು ಇರಾನ್ ಮೇಲೆ ದಾಳಿ ಮಾಡುವಂಥ ಸ್ಥಿತಿಗೆ ಬಂದು ಇದೀಗ ಅಮೇರಿಕ ಮತ್ತು ಇಸ್ರೇಲ್ ಯಾವ ಲೆವೆಲ್ಗೆ ಸಂಕಷ್ಟಕ್ಕೆ ಎದುರಾಗಿದೆಯಲ್ಲ, ಅದಕ್ಕಿಂತ ಜಾಸ್ತಿ ಇಡೀ ಪ್ರಪಂಚದ ಪ್ರತಿಯೊಂದು ರಾಷ್ಟ್ರಗಳು ಕೂಡ ತೈಲ ಸರಬರಾಜಿನ ಕೊರತೆಯಿಂದಾಗಿ ಇಡೀ ಪ್ರಪಂಚವೇ ನಲುಗ್ತಾ ಇದೆ. ಇವೆಲ್ಲವನ್ನು ಕೂಡ ಇದೀಗ ಅಮೇರಿಕದ ಮಾಜಿ ವಿದೇಶಾಂಗ ಕಾರ್ಯದರ್ಶಿಯಾಗಿರುವಂಥ ಜಾನ್ ಕೆರಿ ಅವರು ತಮ್ಮ ಒಂದು TV ಸಂದರ್ಶನದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈ ಹಿಂದೆ ಈಗಿರುವಂಥ ಅಧ್ಯಕ್ಷರಾಗಿರುವಂಥ ಬೆಂಜಮಿನ್ ನೆತನ್ಯಾಹು ಅವರು ಈ ಹಿಂದಿನ ಅಧ್ಯಕ್ಷರಾಗಿರುವಂಥ ಬುಷ್ ಆಗಿರ್ಬೋದು, ಬೈಡನ್ ಆಗಿರ್ಬೋದು ಮತ್ತು ಒಬಾಮಾ ಅವರಿಗೆ ಮನವೊಲಿಸುವಂಥ ಪ್ರಯತ್ನ ಮಾಡಿದ್ರು ಕೂಡ ಆ ಅಧ್ಯಕ್ಷರು ಯುದ್ಧಕ್ಕೆ ಒಪ್ಪಿರಲಿಲ್ಲ. ಆದರೆ ಆ ಅಧ್ಯಕ್ಷರು ಒಪ್ಪದಂಥ ಯುದ್ಧವನ್ನು ಅದು ಹೇಗೆ ಟ್ರಂಪ್ ಅವರ ಮನವೊಲಿಸಿ ಒಪ್ಪಿಸಿದ್ರು ಎನ್ನುವುದು ಇದೀಗ ಜಾಗತಿಕವಾಗಿ ಬಹಿರಂಗವಾಗಿದೆ. ಅದು ಯಾವ ಕಾರಣವೂ ಗೊತ್ತಿಲ್ಲ. ಅದು ಹೇಳಿದ್ದೇನೆಂದರೆ ಒಂದೇ ವಾರದಲ್ಲಿ ಯುದ್ಧ ಮುಗಿಸ್ಬಿಡ್ತೇವೆ ಅಂತ ಒಂದೇ ಒಂದು ಸಣ್ಣ ನೆಪವನ್ನು ಹೇಳಿ ಅಮೇರಿಕಕ್ಕೆ ಇರಾನ್ ಮೇಲೆ ಎತ್ತು ಕಟ್ಟಿದ್ರು. ಇದೀಗ ಪ್ರಪಂಚವೇ ಆ ಯುದ್ಧದಿಂದ ನಲಗ್ತಾ ಇದೆ. ಈ ಎಲ್ಲ ವಿಷಯವನ್ನು ಅಮೇರಿಕದ ಮಾಜಿ ಕಾರ್ಯದರ್ಶಿ ವಿದೇಶಾಂಗ ಕಾರ್ಯದರ್ಶಿ ಜಾನ್ ಕೆರಿ ಅವರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈ ಯುದ್ಧ ಯಾವಾಗ ನಿಲ್ಲತ್ತೆ, ಈ ಯುದ್ಧದಿಂದ ಯಾವಾಗ ಹಾರ್ಮುಜ್ ಜಲಸಂಧಿ ಮುಕ್ತವಾಗುತ್ತೆ, ಇವೆಲ್ಲವೂ ಕೂಡ ಕಾಲವೇ ಉತ್ತರ ಕೊಡಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.